ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ರಥಸಪ್ತಮಿ. ನಿನ್ನೆ ವಿಡಿಯೋದಲ್ಲಿ ರಥಸಪ್ತಮಿಯಂದು ಏನು ಮಾಡಬೇಕು, ಏನು ಮಾಡಬಾರದು ಎಂಬ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಸೂರ್ಯದೇವರಿಗೆ ಸಂಬಂಧಿಸಿದಂಥ ಶಕ್ತಿಯುತವಾದ ಒಂದು ಸ್ತೋತ್ರವನ್ನು ತಿಳಿಸಿಕೊಡ್ತೀನಿ. ಈ ಸ್ತೋತ್ರವನ್ನು ನೀವು ತಪ್ಪದೆ ರಥಸಪ್ತಮಿಯಂದು ಓದುವುದು ಅಥವಾ ಕೇಳುವುದು ಮಾಡಲೇಬೇಕು. ಹಾಗೆಯೇ ಪ್ರತಿ ಭಾನುವಾರ, ಸೂರ್ಯಗ್ರಹಣ ಹಾಗೂ ಸೂರ್ಯನಿಗೆ ಸಂಬಂಧಿಸಿದಂಥ ಪ್ರಮುಖ ದಿನಗಳಲ್ಲಿ ಈ ಸ್ತೋತ್ರವನ್ನು ಓದುವುದು ಅಥವಾ ಕೇಳುವುದು ಮಾಡಬೇಕು. ಆಗ ನಿಮಗೆ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಪಡುತ್ತದೆ. ನಿಮ್ಮ ಜಾತಕದಲ್ಲಿರುವಂಥ ದೋಷಗಳು ಹೊರಟು ಹೋಗುತ್ತದೆ. ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಎಲ್ಲವೂ ಹೋಗಿ ಅಷ್ಟೈಶ್ವರ್ಯ, ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ಆದಿತ್ಯ ಹೃದಯಂ ಸ್ತೋತ್ರ ಭಗವಾನ್ ಸೂರ್ಯದೇವರಿಗೆ ಸಮರ್ಪಿಸಲಾದಂಥ ಒಂದು ಪವಿತ್ರ ಸ್ತೋತ್ರ. ಈ ಸ್ತೋತ್ರವನ್ನು ಅಗಸ್ತ್ಯ ಮಹಾಮುನಿ ರಚಿಸಿದ್ದಾರೆ. ಲಂಕಾ ಯುದ್ಧದ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಈ ಸ್ತೋತ್ರವನ್ನು ಶ್ರೀರಾಮನಿಗೆ ಕೊಡುತ್ತಾರೆ. ಆದಿತ್ಯ ಅಂದರೆ ಅದಿತಿಯ ಮಗ, ಹೃದಯಂ ಅಂದರೆ ಹೃದಯ, ಆತ್ಮ ಅಥವಾ ದೈವಿಕ ಜ್ಞಾನ. ಈ ಸ್ತೋತ್ರವು ನಮಗೆ ದೈವಿಕ ಜ್ಞಾನವನ್ನು ಕೂಡ ಕೊಡುತ್ತದೆ. ರಾಮಾಯಣ ಮಹಾಕಾವ್ಯದ 6ನೇ ಅಧ್ಯಾಯವಾದ ಯುದ್ಧಕಾಂಡದಲ್ಲಿ ಆದಿತ್ಯ ಹೃದಯಂ ಸ್ತೋತ್ರ ಕಾಣಿಸುತ್ತದೆ. ಇದು 31 ಶ್ಲೋಕಗಳನ್ನು ಒಳಗೊಂಡಿದೆ. ಇದರಲ್ಲಿ ಸೂರ್ಯನ ಮಹಿಮೆ, ಶಕ್ತಿ, ಸಾಮರ್ಥ್ಯದ ಬಗ್ಗೆ ವರ್ಣಿಸಲಾಗಿದೆ. ಒಂದು ವೇಳೆ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗಿದ್ದರೂ ಕೂಡ ಈ ಸ್ತೋತ್ರ ನಿಮಗೆ ನಿಮ್ಮ ಶತ್ರುಗಳ ವಿರುದ್ಧ ಜಯ ಗಳಿಸುವಂತೆ ಮಾಡುತ್ತದೆ. ರಾವಣನ ವಿರುದ್ಧ ಯುದ್ಧ ಗೆಲ್ಲಲು ಅಗಸ್ತ್ಯ ಮಹಾಮುನಿ ಶ್ರೀರಾಮನಿಗೆ ಆದಿತ್ಯ ಹೃದಯಂ ಸ್ತೋತ್ರವನ್ನು ಕೊಡುತ್ತಾರೆ. ಪ್ರತಿ ವ್ಯಕ್ತಿಯೂ ಕೂಡ ಜೀವನ ಎಂಬ ಯುದ್ಧವನ್ನು ಮಾಡುತ್ತಲೇ ಇರುತ್ತಾನೆ. ಜೀವನ ಅನ್ನುವುದು ಯುದ್ಧಕ್ಕಿಂತ ಕಡಿಮೆಯೇನೂ ಅಲ್ಲ. ಇಲ್ಲೂ ಎಷ್ಟೋ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಕೆಲವೊಮ್ಮೆ ಧೈರ್ಯ ಕಳೆದುಕೊಂಡು ಕುಗ್ಗಿ ಹೋಗುತ್ತೀವಿ. ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುತ್ತಾರೆ. ಅಂತಹವರಿಗೆ ಧೈರ್ಯ ತುಂಬಿ ಎಂತಹ ಸವಾಲುಗಳು, ಸಮಸ್ಯೆಗಳು ಜೀವನದಲ್ಲಿ ಎದುರಾದರೂ ಅದನ್ನು ಎದುರಿಸಬಲ್ಲ ಶಕ್ತಿ, ದೃಢತೆ ಹಾಗೂ ಸಾಮರ್ಥ್ಯವನ್ನು ಈ ಸ್ತೋತ್ರ ಕೊಡುತ್ತದೆ. ಸೂರ್ಯದೇವರ ಫೋಟೋ ಅಥವಾ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳುವ ಜಾಗದಲ್ಲಿ ಕುಳಿತು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ತೋತ್ರವನ್ನು ಪಠಿಸಬಹುದು. ಪ್ರತಿದಿನ ಸಾಧ್ಯವಾಗುವುದಿಲ್ಲ ಅನ್ನುವವರು ಭಾನುವಾರ, ಸೂರ್ಯಗ್ರಹಣ ಅಥವಾ ಸೂರ್ಯನಿಗೆ ಸಂಬಂಧಿಸಿದಂಥ ಯಾವುದಾದರೂ ಪ್ರಮುಖ ದಿನಗಳಲ್ಲಿ ಈ ಸ್ತೋತ್ರ ಪಠಿಸಿದರೆ ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ. ಈಗ ಆ ಸ್ತೋತ್ರ ಹಾಗೂ ಅದರ ಅರ್ಥ ಏನೆಂದು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಭಾಗ್ಯತೋ ರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಈ 2 ಶ್ಲೋಕಗಳ ಅರ್ಥ: ದೇವತೆಗಳೊಡನೆ ಯುದ್ಧವನ್ನು ವೀಕ್ಷಿಸಲು ಬಂದಿದ್ದ ಭಗವಾನ್ ಅಗಸ್ತ್ಯ ಮುನಿಗಳು ಯುದ್ಧದಲ್ಲಿ ದಣಿದಿದ್ದ, ಮುಂದೆ ಯುದ್ಧ ಸನ್ನದ್ಧನಾಗಿ ನಿಂತಿರುವ ರಾವಣನನ್ನು ಕಂಡು ಚಿಂತಿತನಾಗಿದ್ದ ಶ್ರೀರಾಮನನ್ನು ಕಂಡು ಹೀಗೆಂದರು: ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಎಲೈ ರಾಮನೇ ಮಹಾಬಾಹುವೆ, ಯಾವುದರಿಂದ ನೀನು ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಜಯಿಸುತ್ತೀಯೋ ಆ ಸನಾತನ ರಹಸ್ಯವನ್ನು ಕೇಳು. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇನ್ನಿತ್ಯಂ ಅಕ್ಷಯಂ ಪರಮಂ ಶುಭಂ. ಆದಿತ್ಯ ಹೃದಯವೆಂಬ ಈ ಮಹಾಸ್ತುತಿಯನ್ನು ನಿತ್ಯವೂ ಪಠಿಸಿದರೆ ನಿನ್ನ ಎಲ್ಲ ಶತ್ರುಗಳು ನಾಶವಾಗುತ್ತಾರೆ, ನಿನಗೆ ಜಯ ಲಭಿಸುತ್ತದೆ ಮತ್ತು ಅಕ್ಷಯವಾದ ಪರಮ ಮಂಗಳ ಉಂಟಾಗುತ್ತದೆ. ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ
ಆಯುರ್ವರ್ಧನ ಮುತ್ತಮಂ. ಇದು ಎಲ್ಲ ಮಂಗಳಕ್ಕೂ ಮಂಗಳಕರವಾದುದು. ಎಲ್ಲ ಪಾಪಗಳನ್ನು ನಾಶ ಮಾಡುವಂಥದ್ದು, ಚಿಂತೆ ಶೋಕಗಳನ್ನು ಪರಿಹರಿಸುವಂಥದ್ದು ಮತ್ತು ದೀರ್ಘಾಯುಸ್ಸನ್ನು ನೀಡುವಂಥದ್ದು. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ದೇವಾಸುರರಿಂದ ನಮಸ್ಕರಿಸಲ್ಪಡುವ, ರಶ್ಮಿಗಳಿಂದ ಕೂಡಿರುವಂಥ, ತನ್ನ ಪ್ರಭೆಯಿಂದ ಬೇರೆ ಬೆಳಗುವಂಥ ವಸ್ತುಗಳನ್ನು ಕಳೆಗುಂದಿಸುವ, ಜಗತ್ತಿಗೆ ಒಡೆಯನಾದ, ಉದಯಿಸುತ್ತಿರುವ ಭಾಸ್ಕರನನ್ನು ಪೂಜಿಸು. ಸರ್ವ ದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿ ಭಾವನಃ. ಏಷ ದೇವಾಸುರ ಗಣಾಂ ಲೋಕಾನ್ ಪಾತಿ ಗಬಸ್ತಿ ಗಬಸ್ತಿಭಿಃ. ಅವನು ಎಲ್ಲ ದೇವತೆಗಳನ್ನು ಪ್ರತಿನಿಧಿಸುತ್ತಾನೆ. ಅವನು ತೇಜಸ್ವಿ ಮತ್ತು ತನ್ನ ಕಿರಣಗಳಿಂದ ಎಲ್ಲರನ್ನೂ ಪೋಷಿಸುತ್ತಿರುವನು. ಅವನು ತನ್ನ ಶಕ್ತಿಯುತ ಕಿರಣಗಳಿಂದ ದೇವಾಸುರರನ್ನು, ಲೋಕಗಳನ್ನು ರಕ್ಷಿಸುತ್ತಿರುವವನು. ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿಃ ಮಹೇಂದ್ರೋ ದನದಃ ಕಾಲೋ ಯಮ ಸೋಮೋ ಹ್ಯಾಪಂ ಪತಿಃ. ಅವನೇ ಬ್ರಹ್ಮ, ವಿಷ್ಣು, ಶಿವ, ದೇವಸೇನಾಪತಿ ಸ್ಕಂದ, ಪ್ರಜಾಪತಿ ಮತ್ತು ಮಹೇಂದ್ರ. ಕುಬೇರನು ಅವನೇ. ಅವನೇ ಕಾಲ ಮತ್ತು ಯಮ, ಸೋಮ ಮತ್ತು ವರುಣ ಕೂಡ ಅವನೇ. ಪಿತರೋ ವಸವಃ ಸಾಧ್ಯ ಯಶ್ವಿನ್ ಮರುತೋ ಮನುಃ ವಾಯುರ್ವಹ್ನಿ ಪ್ರಜಾಪ್ರಾಣಃ ಋತುಕರ್ತ ಪ್ರಭಾಕರಃ. ಅವನೇ ಪಿತೃಗಳು, ಅಷ್ಟವಸುಗಳು ಅವನೇ. ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಮತ್ತು ಮನುವು ಕೂಡ ಅವನೇ. ಅವನೇ ವಾಯು ಮತ್ತು ಅಗ್ನಿ, ಎಲ್ಲರ ಪ್ರಾಣ ಶಕ್ತಿಯು ಅವನೇ. 6 ಋತುಗಳನ್ನು ಉಂಟು ಮಾಡುವ ಪ್ರಭಾಕರನು ಅವನೇ. ಆದಿತ್ಯ ಸವಿತಾ ಸೂರ್ಯ ಖಗಪೋಷ ಗಭಿಸ್ತಿಮಾನ್ ಸುವರ್ಣ ಸದೃಶೋ ಭಾನುರ್ಹಿರಣ್ಯರೇತಾ ದಿವಾಕರಃ. ಅವನೇ ಅದಿತಿಪುತ್ರ, ವಿಶ್ವಕರ್ತ, ಕ್ರಿಯೋತ್ತೇಜಕ, ಆಕಾಶದಲ್ಲಿ ಚಲಿಸುವವನು, ಪೋಷಕನು, ಎಲ್ಲ ದಿಕ್ಕುಗಳನ್ನು ಬೆಳಗುವವನು, ಸ್ವರ್ಣಮಯ ಪ್ರಭೆಯುಳ್ಳವನು, ವಿಶ್ವೋತ್ಪತ್ತಿಯ ಬೀಜ ಮತ್ತು ಹಗಲನ್ನು ಉಂಟು ಮಾಡುವವನು. ಹರಿದಶ್ವ ಸಹಸ್ರಾರ್ಚಿ ಸಪ್ತಸಪ್ತಿ ಮರೀಚಿಮಾನ್ ತಿಮಿರೋನ್ಮತನಃ ಶಂಭು ಸ್ವಸ್ಥ ಮಾರ್ತಾಂಡ ಅಂಶುಮಾನ್. ಅವನು ಹಸಿರು ಕುದುರೆಗಳುಳ್ಳವನು, ಸರ್ವವ್ಯಾಪಿ, ಅಸಂಖ್ಯ ಕಿರಣಗಳುಳ್ಳವನು, 7 ಇಂದ್ರಿಯಗಳು, 2 ಕಣ್ಣು, 2 ಕಿವಿ, 2 ಮೂಗು ಮತ್ತು 1 ನಾಲಿಗೆ. ಶಕ್ತಿ, ಕತ್ತಲೆಯನ್ನು ಹೋಗಲಾಡಿಸುವವನು, ಸಂತೋಷವನ್ನು ಉಂಟು ಮಾಡುವವನು, ಭಕ್ತರ ಅಶುಭವನ್ನು ಹೋಗಲಾಡಿಸುವವನು, ನಿರ್ಜೀವ, ಜಗದಂಡಕ್ಕೆ ಪ್ರಾಣದಾಯಕನು ಮತ್ತು ಕಿರಣಗಳಿಂದ ಕೂಡಿರುವವನು. ಹಿರಣ್ಯ ಗರ್ಭ ಶಿಶಿರ ತಪನೋ ಭಾಸ್ಕರೋ ರವಿಃ ಅಗ್ನಿ ಗರ್ಭೋದ್ದಿತೆ ಪುತ್ರ ಶಂಕ ಶಶಿರ ನಾಶನಃ. ಅವನೇ ಹಿರಣ್ಯ ಗರ್ಭನು, ಶೀತಲನು ತಪಿಸುವವನು ಅವನೇ. ಉಜ್ವಲ ಕಿರಣಗಳುಳ್ಳ ರವಿಯೂ ಅವನೇ. ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿ ಪುತ್ರನು ಅವನೇ. ಅತ್ಯಂತ ಶುಭದಾಯಕನು, ಜಡತೆಯನ್ನು ನಾಶ ಮಾಡುವವನು ಅವನು. ವ್ಯೋಮನಾಥ ಸ್ತಮೋಭೇದಿ ಋಗ್ಯಜುಸಾಮ ಪಾರಗಃ ಗಣವೃಷ್ಟಿ ರಪಾಂ ಮಿತ್ರೋ ವಿಂಧ್ಯವೀತಿ ಪ್ಲವಂಗಮಃ. ಅವನು ಆಕಾಶಕ್ಕೆ ಒಡೆಯನು, ತಮಸ್ಸನ್ನು ಹೋಗಲಾಡಿಸುವವನು, ಋಕ್ ಯಜಸ್ ಸಾಮವೇದಗಳಲ್ಲಿ ಪಾರಂಗತನಾದವನು, ಮಳೆಯನ್ನು ಸುರಿಸುವವನು, ನೀರಿನ ಮಿತ್ರನು ಮತ್ತು ವಿಂಧ್ಯಾಪರ್ವತ ಶ್ರೇಣಿಯನ್ನು ದಾಟಿದವನು. ಅತಪಿ ಮಂಡಲಿ ಮೃತ್ಯು ಪಿಂಗಳ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವಭವೋದ್ಭವ. ಅವನು ಯಾವಾಗಲೂ ಸೃಷ್ಟಿ ಕ್ರಿಯೆಯಲ್ಲಿ ನಿರತನಾದವನು, ಮಂಡಲಾಕಾರನು ಮತ್ತು ಎಲ್ಲವನ್ನೂ ನಾಶ ಮಾಡುವವನು. ಅವನು ಪಿಂಗಳ ವರ್ಣವುಳ್ಳವನು ಮತ್ತು ಎಲ್ಲವನ್ನೂ ತಪಿಸುವವನು. ಅವನೇ ಕ್ರಾಂತದರ್ಶಿ, ವಿಶ್ವಸ್ವರೂಪ, ಮಹಾತೇಜನು, ಎಲ್ಲರಿಗೂ ಪ್ರಿಯವಾದವನು ಮತ್ತು ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು. ನಕ್ಷತ್ರ ಗ್ರಹ ತಾರಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ ನಮೋಸ್ತುತೆ. ನಕ್ಷತ್ರಗ್ರಹ ತಾರಾಗಣಗಳಿಗೆ ಅವನು ಅಧಿಪತಿ ಮತ್ತು ವಿಶ್ವದಲ್ಲಿರುವ ಎಲ್ಲದಕ್ಕೂ ಮೂಲಪುರುಷ. ಎಲ್ಲ ತೇಜಸ್ಸುಗಳಿಗೆ ಅವನೇ ಮೂಲ ತೇಜಸ್ಸು.
ದ್ವಾದಶ ರೂಪದಲ್ಲಿ ಆವಿರ್ಭವಿಸಿರುವ ನಿನಗೆ ನಮಸ್ಕಾರ. ನಮ ಪೂರ್ವಾಯ ಗಿರಯೇ ಪಶ್ಚಿಮ ಯಾದ್ರಯೇ ನಮಃ. ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವಾಚಲ ದೇವತೆಗೆ ನಮಸ್ಕಾರ, ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ. ಜ್ಯೋತಿರ್ಗಣಗಳ ಒಡೆಯನಿಗೂ ಹಗಲಿನ ಒಡೆಯನಿಗೂ ನಮಸ್ಕಾರ. ಜಯಾಯ ಜಯ ಭದ್ರಾಯ ಹಯರ್ಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶು ಆದಿತ್ಯಾಯ ನಮೋ ನಮಃ. ಜಯವನ್ನುಂಟು ಮಾಡುವವನಿಗೂ ಐಶ್ವರ್ಯಪ್ರದನಿಗೂ ಹಳದಿ ಕುದುರೆ ಉಳ್ಳವನಿಗೂ ನಮಸ್ಕಾರ. ಅಸಂಖ್ಯ ಕಿರಣಗಳುಳ್ಳ ಆದಿತ್ಯನಿಗೆ ನಮಸ್ಕಾರ. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮ ಪದ್ಮ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ. ಉಗ್ರನಿಗೂ ವೀರನಿಗೂ ವೇಗವಾಗಿ ಚಲಿಸುವವನಿಗೂ ನಮಸ್ಕಾರ. ತಾವರೆಯನ್ನು ಅರಳಿಸುವವನಿಗೂ ಮಾರ್ತಾಂಡನಿಗೂ ನಮಸ್ಕಾರ. ಬ್ರಹ್ಮೇಶ ನಾಚ್ಯುತೇಶಾಯ ಸೂರ್ಯಾಯಾದಿತ್ಯ ವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಬ್ರಹ್ಮ ಶಿವ ಅಚ್ಯುತರ ಒಡೆಯನಿಗೂ ಸೂರ್ಯನಿಗೂ ಎಲ್ಲವನ್ನೂ ಬೆಳಗುವ ಮತ್ತು ಎಲ್ಲವನ್ನೂ ಭಕ್ಷಿಸುವ ಆದಿತ್ಯ ವರ್ಚಸ್ಸಿಗೂ ಮತ್ತು ಭಯಂಕರ ಶರೀರ ಉಳ್ಳವನಿಗೂ ನಮಸ್ಕಾರ. ತಮೋಜ್ಞಾಯ ಹಿಮಜ್ಞಾಯ ಶತ್ರುಘ್ನಾಯ ಮಿತಾತ್ಮನೆ ಕೃತಜ್ಞಜ್ಞಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ತಮೋ ನಾಶಕನಿಗೂ ಹಿಮನಾಶಕನಿಗೂ ಶತ್ರುನಾಶಕನಿಗೂ ಆ ಸಂತಾತ್ಮನಿಗೂ ಕೃತಜ್ಞರನ್ನು ನಾಶ ಮಾಡುವವನಿಗೂ ದೇವನಿಗೂ ಮತ್ತು ಜ್ಯೋತಿಷಿಗಳ ಒಡೆಯನಿಗೂ ನಮಸ್ಕಾರ. ತಪ್ತ ಚಾಮಿ ಖರಾಬಾಯ ವಹ್ನಯೇ ವಿಶ್ವಕರ್ಮಣೆ ನಮಸ್ತಮೋಬಿ ನಿಜ್ಞಾಯ ರುಚಯೇ ಲೋಕ ಸಾಕ್ಷಿಣಿ. ಕರಗಿದ ಚಿನ್ನದಂತೆ ಬೆಳಗುತ್ತಿರುವವನಿಗೂ ಅಗ್ನಿ ಸ್ವರೂಪನಿಗೂ ವಿಶ್ವಕರ್ಮನಿಗೂ ಕತ್ತಲೆಯನ್ನು ನಾಶ ಮಾಡುವವನಿಗೂ ವಿಶ್ವಸಾಕ್ಷಿಯಾದ ಜ್ಯೋತಿರ್ಮಯನಿಗೂ ನಮಸ್ಕಾರ. ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ. ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ. ಅವನೇ ಎಲ್ಲವನ್ನೂ ನಾಶ ಮಾಡುತ್ತಾನೆ, ಮತ್ತೆ ಅವನೇ ಎಲ್ಲವನ್ನೂ ಪುನಃ ಸೃಷ್ಟಿಸುತ್ತಾನೆ. ಅವನೇ ತನ್ನ ಕಿರಣಗಳ ಮೂಲಕ ನೀರನ್ನು ಸೆಳೆದುಕೊಂಡು ಅದನ್ನು ಬಿಸಿ ಮಾಡಿ ಮೋಡವಾಗಿ ಪರಿವರ್ತಿಸಿ ಮಳೆಯ ರೂಪದಲ್ಲಿ ಸುರಿಸುತ್ತಾನೆ. ಏಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ. ಏಷ ಏವಾಗ್ನಿಹೋತ್ರಂ ಛ ಫಲಂ ಚೈವಾಗ್ನಿ ಹೋತ್ರಿಣಂ. ಅವನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದು ಎಲ್ಲರೂ ನಿದ್ರಿಸುವಾಗ ಅವನು ಎಚ್ಚರದಲ್ಲಿರುತ್ತಾನೆ. ಅವನೇ ಅಗ್ನಿಹೋತ್ರ ಮತ್ತು ಅಗ್ನಿಹೋತ್ರಗಳಿಗೆ ದೊರೆಯುವಂಥ ಫಲವು ಅವನೇ. ವೇದಾಶ್ಚ ಕೃತವಶ್ಚೈವ ಕ್ರತೂನಾಂ ಫಲಮೇವ ಚ. ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಏಷ ರವಿ ಪ್ರಭುಃ. ಅವನೇ ವೇದಗಳಾಗಿರುವವನು, ಎಲ್ಲ ಕರ್ಮಗಳು ಮತ್ತು ಕರ್ಮಫಲವು ಅವನೇ. ಪ್ರಪಂಚದಲ್ಲಿರುವ ಎಲ್ಲ ಕೃತ್ಯಗಳಿಗೂ ಈ ರವಿಯೇ ಒಡೆಯ. ಏನ ಮಾಪತ್ಸು ಕೃಶ್ಚೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷ ಕಶ್ಚಿತ್ ನಾವಶೀದತಿ ರಾಘವ. ಎಲೈ ರಾಘವನೇ, ಕಷ್ಟ ಕಾಲದಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ಅರಣ್ಯ ಮಧ್ಯದಲ್ಲಿ ಸಿಲುಕಿಕೊಂಡು ಭಯಗೊಂಡಿರುವಾಗ ಮನುಷ್ಯ ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೀಡಾಗುವುದಿಲ್ಲ. ಪೂಜಯಸ್ವೈನ ಮೇಘಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ತ್ವಾ ಯುದ್ಧೇಶು ವಿಜಯಿಷ್ಯಸಿ. ದೇವದೇವನಾದ ಜಗತ್ಪತಿಯಾದ ಇವನನ್ನು ಪೂಜಿಸು. 3 ಬಾರಿ ಈ ಸ್ತೋತ್ರವನ್ನು ಜಪಿಸಿದರೆ ಯುದ್ಧದಲ್ಲಿ ನೀನು ಜಯಶಾಲಿಯಾಗುತ್ತೀಯ. ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವದಿಷ್ಯಸಿ. ಏವ ಮುಕ್ತ್ವಾ ತದಾಗಸ್ತ್ಯೋ ಜಗಾಮಚ ಯಥಾಗತಂ. ಎಲೈ ಮಹಾಬಾಹುವೆ, ಇದೇ ಕ್ಷಣದಲ್ಲಿ ನೀನು ರಾವಣನನ್ನು ಕೊಲ್ಲುತ್ತೀಯ. ಹೀಗೆ ಹೇಳಿ ಅಗಸ್ತ್ಯನು ಎಲ್ಲಿಂದ ಬಂದನೋ ಅಲ್ಲಿಗೆ ಹಿಂದಿರುಗಿದನು. ಏತಚುತ್ರ ಮಹಾತೇಜ ನಷ್ಟಶೋಕೋ ಭವತ್ತದ. ಧಾರಯ ಮಾಸಾ ಸುಪ್ರೀತೋ ರಾಘವ ಪ್ರಯತಾತ್ಮವಾನ್. ಇದನ್ನು ಕೇಳಿ ಮಹಾ ತೇಜಸ್ವಿಯಾದ ರಾಘವನು ನಿಶ್ಚಿಂತನಾದನು. ಪುನಃ ಚೇತರಿಸಿಕೊಂಡು ಅತ್ಯುತ್ಸಾಹದಿಂದ ಸುಪ್ರೀತನಾದನು. ಆದಿತ್ಯಂ ಪ್ರೇಕ್ಷ್ವಾ ಜಪ್ತ್ವಾತು ಪರಂ ಹರ್ಷಮವಾಪ್ತವಾನ್. ತ್ರಿರಾಮಚ್ಯ ಶುಚಿರ್ಭೂತ್ವ ಧನುರಾದಾಯ ವೀರ್ಯವಾನ್.
ಆದಿತ್ಯನನ್ನೇ ನೋಡುತ್ತಾ ಜಪ ಮಾಡಿ ರಾಘವನು ಅತ್ಯಂತ ಹರ್ಷಗೊಂಡನು. 3 ಬಾರಿ ಆಚಮನೆ ಮಾಡಿ ಶುಚಿಯಾಗಿ ವೀರ್ಯವಂತನಾದ ಅವನು ಧನಸ್ಸನ್ನು ಎತ್ತಿಕೊಂಡನು. ರಾವಣಂ ಪ್ರೇಕ್ಷ್ವಾ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗಮತ್ ಸರ್ವಯತ್ನೇನ ಮಹತಾವದೆ ತಸ್ಯ ಧೃತೋಭವತ್. ರಾವಣನನ್ನು ನೋಡಿ ಸಂತೋಷದಿಂದ ಯುದ್ಧಕ್ಕೆ ಮುಂದೆ ಬಂದನು. ಅವನನ್ನು ವಧಿಸುವ ನಿರ್ಧಾರದಿಂದ ಸರ್ವ ಯತ್ನದಲ್ಲಿ ತೊಡಗಿದನು. ಅದರ್ ರವಿರವದನ್ ನಿರೀಕ್ಷ್ಯ ರಾಮಂ ಮುದಿತಮನಾಹ ಪರಮಂ ಪ್ರಹ್ಯುಷ್ಯಮಾನಃ ನಿಶಿಚರಪತಿ ಸಂಕ್ಷಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ತ್ವರೇತಿ. ರಾಕ್ಷಸಾಧಿಪನ ನಾಶವು ಸನ್ನಿಹಿತವಾಗಿರುವುದನ್ನು ತಿಳಿದುಕೊಂಡು ಸುರಗಣ ಮಧ್ಯದಲ್ಲಿದ್ದ ಸೂರ್ಯನು ಆನಂದದಿಂದ ರಾಮನನ್ನು ನೋಡುತ್ತಾ ಸಂತೋಷ ಚಿತ್ತನಾಗಿ ತ್ವರೆ ಮಾಡು ಎಂದು ಅವನಿಗೆ ಹೇಳಿದನು. ಇತ್ಯರ್ಷೆ ಶ್ರೀ ಮಧ್ರಾಮಾಯಣೆ ವಾಲ್ಮೀಕಿ ವಿರಚಿತ ಆದಿಕಾವ್ಯೆ ಯುದ್ಧಕಾಂಡೆ ಆದಿತ್ಯ ಹೃದಯಂ ನಾಮ ಸಪ್ತೋತ್ತರ ಶತತಮಃ ಸರ್ಗಃ ಸಂಪೂರ್ಣಂ. ಇದೇ ಸ್ನೇಹಿತರೆ ಆದಿತ್ಯ ಹೃದಯಂ ಸ್ತೋತ್ರ. ಈ ಸ್ತೋತ್ರವನ್ನು ನೀವು ನಾಳೆ ಪೂರ್ತಿಯಾಗುವುದರೊಳಗೆ 1 ಬಾರಿಯಾದರೂ ಕೇಳುವುದು ಅಥವಾ ಓದುವುದು ಮಾಡಲೇಬೇಕು. ಇನ್ನು ಇದರ ನಂತರ ಸಾಧ್ಯವಾದರೆ ಪ್ರತಿ ಭಾನುವಾರ ಇದನ್ನು ಓದಿ ಅಥವಾ ಕೇಳಿಸಿಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಐಶ್ವರ್ಯಕ್ಕೆ ಕೊರತೆ ಉಂಟಾಗುವುದಿಲ್ಲ, ಅನಾರೋಗ್ಯ ಸಮಸ್ಯೆ ಬರುವುದಿಲ್ಲ, ಎಲ್ಲವೂ ಶುಭ ನಡೆಯುತ್ತದೆ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.